ಯಾಕೊಂಡು ದೃಷ್ಟಿ ತೆಗಿದೆ ಒಳ ಕರ್ಕೊಳಂಗಿಲ್ಲ ಅಂತ ಫೈನಾನ್ಸ್ ಮಿನಿಸ್ಟರ್ ಆರ್ಡರ್ ಆಗಿದೆ. ದೃಷ್ಟಿನ ನೆನ್ನೆನೋ ತೆಗ್ದ್ರಿ, ಇವತ್ತೋ ತೆಗ್ದ್ರಿ, ದಿನಾಲು ತೆಗಿಯಕ್ ಅದೇ ನಮ್ಮ ಅಂಗಡಿ ಬಾಗ್ಲೆ. ಅಣ್ಣ ನಾವು ಹೋಗಿ ಬರ್ತಿರೋದು ಎಲ್ಲಿಂದ ಹೇಳು? ಮಾವನ್ ಮನೆಯಿಂದ. ಅದಕ್ಕೆ ದೃಷ್ಟಿ ತೆಗಿಬೇಕು ಅಂತ ಫೈನಾನ್ಸ್ ಮಿನಿಸ್ಟರ್ ಆರ್ಡರ್ ಆಗಿದೆ, ಹಾಗಾಗಿ ಅಲ್ಲೇ ನಿಂತ್ಕೊ. ಮಾವನ್ ಮನೆಗೆ ದಿನಾಲು ಹೋಗಿ ಬರ್ತಿದ್ದೆ, ಅದ್ರಾಗೆ ನಾವು ಪೆಸಲ್ಲು. ಅದ್ ಯಾಕೆ ಪೆಸಲ್ಲು ಅಂದ್ರೆ ಇಷ್ಟ ದಿನ ನೀನು ಶಿವನಾಗ್ ಹೋಯ್ತಿದ್ದೆ, ಆದ್ರೆ ಇವತ್ತು ಶಿವ ಪಾರ್ವತಿನೇ ಕೈಲಾಸದಿಂದ ಭೂಮಿಗೆ ಇಳಿದು ಮಾವನ್ ಮನೆಗೆ ಅಳಿಯನಾಗ್ ಹೋಗಿ ಬಂದಿದ್ಯಲ್ವಾ, ಅದಕ್ಕೆ ಊರ್ ಜನ ಎಲ್ಲ ದೃಷ್ಟಿ ಹಾಕಿರ್ತಾರೆ. ಹೌದಣ್ಣ, ಯಾರ್ಯಾರ ಕಣ್ಣೋ ಹೆಂಗೋ ಯಾರಿಗ್ ಗೊತ್ತು ಅಲ್ವಾ ಅತ್ಗೆ? ನೋಡು ಅತ್ಗೆ ಗೊತ್ತು, ಅದಕ್ಕೆ ಸೈಲೆಂಟ್ ಆಗಿ ನಿಂತಿದ್ದಾರೆ. ವಾಟ್ಸೇ ಅತ್ಗೆ? ಹಾ ಹೌದು ನಮ್ಮ ಫೈನಾನ್ಸ್ ಮಿನಿಸ್ಟರ್ ಹೇಳಿರೋ ಮಾತನ್ನ ಹೋಮ್ ಮಿನಿಸ್ಟರ್ ಆಗಿ ನಾನು ಅಪ್ರೂವ್ ಮಾಡ್ತಾ ಇದ್ದೀನಿ. ಪಾರು, ಶಾಕ್ ಆಗ್ಬೇಡ ಮಾವ, ಸುಮ್ಮನೆ ನಿಂತ್ಕೋ, ಆರತಿ ಮಾಡ್ತಾರೆ. ಒಂದು ನಿಮಿಷ ಚಪ್ರಿ. ರಾಣಿ, ಈ ಮನೆಗೆ ಫೈನಾನ್ಸ್ ಮಿನಿಸ್ಟರ್ ನೀನು, ಹೋಮ್ ಮಿನಿಸ್ಟರ್ ನಮ್ಮ ಅತ್ತಿಗೆ ಅನ್ಕೊಂಡಿದ್ದೆ. ಇಲ್ಲ ಅದಕ್ಕೆ ನೋಡಿದ್ರೆ ಚೀಫ್ ಮಿನಿಸ್ಟರ್ ಅವರೇ ಅನಿಸ್ತಾ ಇದೆ. ಮುಖ್ಯಮಂತ್ರಿಗಳ ಮಾತಿಲ್ದೆ ಯಾವ ಮಾತಿಗೂ ಒಪ್ಕೊಳ್ಳಲ್ಲ ನಮ್ಮಣ್ಣ. ಹಾದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ನಮ್ಮ ಅಣ್ಣ ಅತ್ತಿಗೆ ಮೇಲೆ ಹಾಕಿರೋ ಎಲ್ಲ ಕಣ್ಣು ನಾಶವಾಗೋಗಿ. ಬನ್ನಿ 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 ಬನ್ನಿ. ಬಾ ಪಾರು. ಅಣ್ಣ, ನಿನ್ ಹೆಂಡತಿ ನಾವೇನ್ ತಿನ್ಕೊಳಕ್ಕಿಲ್ಲ, ನಾವ್ ಮಾತಾಡ್ಸ್ ಕಳಿಸ್ತೀವಿ, ನೀನ್ ಹೋಗಿ ಕೂತಿರು. ಪಾರು, ಓಹೋ ಅಕ್ಕ, ಅತ್ಗೆ ಕಣ್ಣಲ್ಲೇ ಸನ್ನೆ ಮಾಡ್ತಿದ್ದಾರೆ. ಹಾಗೆಲ್ಲ ಏನೂ ಇಲ್ಲ ರಮ್ಯಾ. ಏನಿಲ್ಲ, ನಾವು ನೋಡಿದ್ವಿ. ಸುಮ್ಮನೆ ಯಾಕೆ ನಾಟಕ ಮಾಡ್ತೀಯಾ? ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾವೊಂದು 100 ಸತಿ ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಯಾಕೆ ರತ್ನ? ಅಣ್ಣ ಮಾವನ್ ಮನೆಗೆ ಹೋದಾಗ್ಲೆಲ್ಲ ಒಳ್ಳೆ ಕೆಲ್ಸದವನ್ ತರ ನಡ್ಕೋತಾ ಇದ್ದ ಅದ್ಕೆ. ನೆಲದ ಮೇಲೆ ಕೂರೋದು, ಪದೇ ಪದೇ ಕಾಲಿಗೆ ಬೀಳೋದು, ಇದನ್ನೆಲ್ಲ ನೋಡಿ ನೋಡಿ ನಮಗ್ ಸಾನೆ ನೋವಾಗೋದು. ಹಿಂಗೆಲ್ಲ ಇರ್ಬೇಡ ಅಣ್ಣ ಅಂತ ಹೇಳಿದ್ರು ಕೇಳ್ತಿರ್ಲಿಲ್ಲ. ಆದರೆ ಅದಕ್ಕೆ ನೀನಿವತ್ತು ನಾವೆಲ್ಲರೂ ನಮ್ಮಣ್ಣ ಹೇಗಿರ್ಬೇಕು ಅಂತ ಅನ್ಕೊಂಡ್ವೋ ಹಾಗೆ ಮಾಡಿದೀಯ. ಅಣ್ಣನ ನಾವ್ ಯಾವತ್ತೂ ಈ ತರ ನೋಡಿರ್ಲಿಲ್ಲ. ಅದಕ್ಕೆ ನೀನ್ ಬಂದು ಅಣ್ಣನ್ ತಿರ್ತಿದ್ಯಾ, ಅವನು ನೀನ್ ಎಲ್ಲ ಮಾತನ್ನ ಕೇಳ್ತವನೆ. ಅಣ್ಣನ್ನ ಹೀಗೆ ತಿರ್ತಿರು, ಅವನು ಸಂದಾಗಿರ್ಬೇಕು, ರಾಜ ಮಹಾರಾಜ ತರ ಬದುಕಬೇಕು. ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ, ಇದಕ್ಕೆ ನೀವೆಲ್ಲರೂ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ನಾವು ಯಾವ ಜಾಗದಲ್ಲಿ ಹೇಗಿರಬೇಕು ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಇನ್ನು ಮುಂದೆನೂ ಎಲ್ಲಿ ಹೇಗಿರಬೇಕು ಅಂತ ಹೇಳ್ಕೊಡ್ತಿರ್ತೀನಿ. ಸರಿನಾ? ಸರಿ. ಅಣ್ಣ ಕಾಯ್ತಿರ್ತಾನೆ, ಹೋಗಿ. ಏನಪ್ಪ ಹಿಂಗಾಗೋಯ್ತಲ್ಲ, ಅನ್ಕೊಂಡದ್ ಕೆಲಸ ಆಗ್ಲೇ ಇಲ್ಲ. ಪರಶು, ಹಲಸ್ಗಣ್ಣು ಬೇಕು ಅಂಟು ಬೇಡ ಅಂದರೆ ಹೇಗೋ? ಅಂದ್ರೆ ಅವಳು ಮಾಡಿದ್ ನೀನು ಒಪ್ಕೋತಿದ್ಯಾ? ಅಲ್ಲ ಕಣಪ್ಪಯ್ಯ, 150 ಎಕರೆ ಆಸ್ತಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರ. ಅಲ್ಲ, ನಾವೇನಾನ ಸೈನ್ ಹಾಕ್ಸಕ್ಕೆ ಅವ್ರನ್ನ ಕರೆಸ್ತಾ ಇದ್ದೀವಿ ಅಂತ ಅವಳಿಗೇನಾದರೂ ಅನುಮಾನ ಬಂದಿತ್ತ ಅಂತ ನನಗೆ ಡೌಟು. ಗೊತ್ತಾಗಲಿ ಬಿಡೋ. ಸೈನ್ ಹಾಕಬೇಕಾದ್ದು ಅವಳಲ್ಲ, ಅವನು. ನಿನಗೆ ಕೆಲಸ ಆಗಲಿಲ್ವಲ್ಲ ಅಂತ ಚಿಂತೆ. ನನಗೆ ಏನು ಹೀಗಾಗೋಯ್ತಲ್ಲ ಕೆಲಸ ಅನ್ನೋ ಯೋಚನೆ. ಆ ನಾಯಿ ಕುನ್ನಿ ನನ್ನ ಮಗ ಶಿವು ನನ್ನ ಕಂಡ್ರೆ ಬಾಲ ಅಳ್ಳಾಡಿಸ್ಕೊಂಡು ಕೊಯ್ ಅಂತ ಓಡಾಡ್ತಿದ್ದವನು ಇವತ್ತು ನನ್ನ ಸರಿಸಮನಾಗಿ ನನ್ನ ಪಕ್ಕ ಬಂದು ಕೂತ್ಬಿಟ್ನಲ್ಲ.
ನೀನು ಅವನ್ನ ನಾಯಿ ಅನ್ಕೊಂಡೆ ಇರು. ಅವನು ಇವತ್ತು ಹುಲಿಯಾಗಿ ಬದಲಾಗವನೆ. ಪರಶು, ಹೆಂಡತಿದಿರ್ನ ಮತ್ತು ಶತ್ರುಗಳನ್ನ ಹಾಗೆಲ್ಲ ಸುಮ್ಮನೆ ಹೊಗಳಬಾರ್ದು ಕಣೋ, ಅಲ್ವಾ? ನಾನು ಹೊಗಳುತ್ತಿಲ್ಲಪ್ಪಯ್ಯ, ಇರೋದನ್ನೇ ಹೇಳ್ತಿರೋದು. ಅವನು ಮೊದಲು ನಾಯಿ ಇದ್ದಂಗೆ ಇದ್ದ ನಿಜ, ಆದ್ರೆ ಆ ನಾಯಿನ ಹುಲಿ ಮಾಡಿದ್ ಯಾರು ಅನ್ಕಂಡೆ? ಆ ಪಾರು. ಮಾವ ಆಗ್ಲಿ ಮಾವನ್ ಮನೆಯವರಾಗ್ಲಿ ಹೇಳುತ್ತೊಂದ್ ಮಾತನ್ನ ತಲೆ ಮೇಲೆ ಹೊತ್ಕೊಂಡು ಪ್ರಾಣ ಹೋದ್ರು ಮಾಡಿ ಮುಗಿಸ್ತಿದ್ದವನು ಊರ್ ಮುಂದೆ ನಮ್ಮ ಮಾನ ಮರ್ವಾದನ ಭೇಟಿ ಆಡ್ಕೊ ತಿನ್ನಲ್ಲ. ಅವತ್ತೇ ಅವನು ಹುಲಿ ಆಗೋದ. ನಾವೇನ್ ಕಿಸ್ತಿದೀವಿ, ಆ ಹುಲಿನ ಬೋನಲ್ಲಿ ಹಾಕಿದೀವಿ ಅಂತ ಅನ್ಕೊಂಡು ನೋಡ್ಕೊಂಡು ಕೂತಿದ್ದೀವಿ. ನಿಜ ಹೇಳ್ಬಿಡ್ತೀನಿ, ಬೋನಲ್ಲಿರೋದು ಅವನಲ್ಲ, ನಾವು ಹಾಕಿರೋದು ಆ ಹುಲಿ. ಆ ಹುಲಿಗೆ ಚೆನ್ನಾಗಿ ಮೇವಾಗ್ತಿರೋದು ನಿನ್ನ ಮಗಳು ಪಾರು. ಪರಶು, ಹೊಲ ಕಮ್ಮಿ ಆದರೆ ನೆಲ ಕೂಡ ಎದೆನ ಗುದ್ದುತ್ತೆ. ಹಂಗಲ್ಲ ಅಪ್ಪಯ್ಯ, ಅವತ್ತು ಊರವ್ರ ಮುಂದೆ ಮಾನ ಮರ್ವಾದೆ ಕಳ್ದ, ಇವಾಗ ಮನೆ ಒಳಗಡೆನೂ ಕಳ್ದ. ಜೊತೆಗೆ ಇದನ್ನೆಲ್ಲ ಅವನ ಕೈಲಿ ಯಾರು ಮಾಡ್ತಿರೋದು? ಅವಳು. ಜೊತೆಗೆ ಯಾವಾರನೂ ಆಗಲಿಲ್ಲ. ಆ ಕೋಪಕ್ಕೆ ಪರವಾಗಿಲ್ಲ ಬಿಡು, ಅವನು ನಾಯಿ ಆದರೆ ಕೋಲ್ ಹಿಡ್ಕೊಂಡು ಕೆಲಸ ಮಾಡಿಸ್ತೀನಿ, ಹುಲಿ ಆದರೆ ಬಂದೂಕ್ ಹಿಡ್ಕೊಂಡು ಕೆಲಸ ಮಾಡಿಸ್ತೀನಿ, ಹಾವಾದರೆ ಪೊಂಗಿ ಹಿಡ್ಕೊಂಡು ಕೆಲಸ ಮಾಡಿಸ್ತೀನಿ. ಒಟ್ಟಿನಲ್ಲಿ ಯಾವುದನ್ನು ಹೇಗೆ ಪಳಗಿಸ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಇರಲಿ, ನನ್ನ ಮಗ ಶಿವು ಕೈಲಿ ಹೇಗೆ ಸೈನ್ ಹಾಕಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಕೋಟಿಗಟ್ಟಲೆ ಆಸ್ತಿ ಇದ್ರು ಮಾವ ಎಷ್ಟು ಸಿಂಪಲ್ ಆಗಿದ್ಬಿಟ್ಟ. ಅವ್ನು ಚಿಕ್ಕ ವಯಸ್ಸಿಂದ ಬೆಳೆದು ಬಂದಿರೋದೇ ಹೀಗೆ. ಆದರೂ ಪಾಪ ಮಾವ, ಅವನಿಗೆ ವಿಷಯನೇ ಗೊತ್ತಿಲ್ಲ ಅನ್ಸುತ್ತೆ. ಮಾವ, ಒಂದು ನಿಮಿಷ ಪಾರು, ಬಂದೆ. ಹೇಳು ಪಾರು, ಏನಾನ ಬೇಕಿತ್ತಾ? ಎಲ್ಲಾನ ಹೋಗ್ಬೇಕಿತ್ತಾ? ನಂತ ಹೇಳಕ್ ಮುಜುಗರ ಆದ್ರೆ ರತ್ನನ್ ಕರೀಲಾ? ಅಯ್ಯೋ ಸಮಾಧಾನ ಸಮಾಧಾನ ಮಾವ, ನೀನು ಯಾಕೆ ಹಿಂಗೆ ಹಿಂಗೆ ಅಂದ್ರೆ ಹಿಂಗೆ? ಅದೇ ಹೆಂಗೆ ಪಾರು? ಅದೇ ಮಾವ, ನೀನು ಎಲ್ಲರಿಗೂ ತಲೆ ಬಗ್ಗಿಸ್ಕೊಂಡು ಮರ್ಯಾದೆ ಕೊಟ್ಕೊಂಡು ಇದು ಸ್ವಲ್ಪ ಅತಿ ಅನ್ಸಲ್ವಾ? ಅಯ್ಯೋ ಶಿವನೇ, ಅದ್ರಲ್ಲಿ ತಪ್ಪೇನೈತೆ ಪಾರು? ಮನ್ಸ ಇರ್ಬೇಕಾಗಿರೋದು ಹಂಗೆ ಅಲ್ವಾ? ಅಲ್ಲ, ನಾವೇನ್ ಕಿಸ್ತು ದಬ್ಬಾಕಿದೀವಿ ಅಂತ ಎದೆ ಒಬ್ಬಿಸ್ಕೊಂಡು ನಡಿಬೇಕು, ಅಹಂಕಾರದಿಂದ ಇರಬೇಕು. ವಾಯುದೇವ ಗಾಳಿ ಕೊಡ್ತಾನೆ, ಆ ಗಾಳಿನ ಸೇವಿಸ್ಕೊಂಡು ಕೋಟ್ಯಾಂತರ ಕೋಟಿ ಜೀವಿಗಳು ಬದುಕ್ತವೆ. ಹಂಗಂತ ವಾಯುದೇವ ಯಾವತ್ತಾದ್ರೂ ಎದೆ ಉಪ್ಸವನ? ಅದು ಬಿಡು, ವರುಣದೇವ ನಮಗೆಲ್ಲ ಮಳೆ ಕೊಡ್ತಾನೆ. ಆ ಮಳೆಯಲ್ಲಿ ಏಟೊಂದು ಜೀವಿಗಳು ಜೀವ ತಂಪು ಮಾಡ್ಕೋತವೆ. ಹಂಗಂತ ವರುಣದೇವ ಯಾವತ್ತಾದ್ರೂ ಅಹಂಕಾರ ತೋರಿಸೋನ? ಅದೆಲ್ಲ ಬಿಡು. ನಮ್ಮ ಭೂಮ್ತಾಯಿ ಅವಳಲ್ಲ, ಇವಳಿಗೆ ನಾವೆಲ್ಲ ಏಟೊಂದು ಮಾಡಬಾರ್ದು ಮಾಡಿದ್ರು ಶಾಂತಿಯಿಂದ ನಮ್ಮನ್ನೆಲ್ಲ ಕ್ಷಮಿಸ್ಕೊಂಡು ನಮಗೋಸ್ಕರ ದಿನ ತಿರುಗ್ತಾಳಲ್ಲ, ಅವಳು ಯಾವತ್ತಾದ್ರೂ ಎಲ್ಲಾನು ನಂದೆ ಅಂದವಳ? ಇಲ್ಲ ಪಾರು, ತಲೆ ತಗ್ಸಿ ನಡಿಬೇಕು, ತಲೆ ತಗ್ಸಿ ಬಾಳ್ಬೇಕು. ಗಾಳಿಗೆ ಎದೆ ಉಬ್ಬಿಸ್ಕೊಂಡು ನಿಂತಿರೋ ಮರ ಮುರಿದೋಯ್ತವೆ, ಅದೇ ಬೀಸೋ ಗಾಳಿಗೆ ತಲೆ ತಗ್ಸೋ ಹುಲ್ಲು ಯಾವತ್ತೂ ಬದುಕಿರ್ತೈತೆ. ಪಾರು, ದೊಡ್ಡವ್ರು ಹೇಳಿಲ್ವಾ ಬಡವ ನಿಮ್ಮ ಮಡಗ್ದಂಗಿರು ಅಂತ? ಹಂಗಿವ್ನಿ ಪಾರು. ನೀನು ಯಾಕೆ ಬಡವ ಅನ್ಕೊಳ್ತೀಯ? ಅಲ್ಲ ಪಾರು, ಸೂರ್ಯನ ಸೂರ್ಯ, ಚಂದ್ರನ ಚಂದ್ರ, ಮನೆನ ಮನೆ, ಪಾರುನ ಪಾರು ಅಂತ ನಾವು ಹೆಂಗೆ ಹೇಳ್ತೀವೋ ಹಂಗೆ ಬಡವನ ಬಡವ ಅಂತ ಹೇಳ್ಬೇಕು ತಾನೆ? ನಿನ್ನ ಬಡವ ಅಂತ ನಿನಗೆ ಯಾರು ಹೇಳಿತು? ಅಲ್ಲ ಪಾರು, ನಿನ್ನ ಆರೋಗ್ಯ ಸಂದಾಗೈತಾ? ಅಂದರೆ ನನಗೆ ಹುಚ್ಚಿ ಅಂತಿದ್ಯಾ? ಯವ್ವ, ಎಲ್ಲಾನ ಉಂಟ ಪಾರು. ಅಲ್ಲ, ನೀನ್ ಏನೇನಲ್ಲೋ ಕೇಳ್ತಿದ್ಯಲ್ಲ. ಸುಮ್ಮನೆ ನಿಜ ಹೇಳ್ ಮಾವ, ನಿನಗೆ ನೀನು ಬಡವ ಅಂತ ನೀನು ಯಾಕೆ ಅನ್ಕೊಳ್ತೀಯ? ಯಾರು ಹೇಳಿದ್ರು?
ನನ್ನ ಮಗ ನೋಡಿದ್ರೇ ಬಡವ ಅನಿಸ್ತೈತಿ ಪಾರು. ನಾನು ಹಾಕೊಂಡಿರೋ ಬಟ್ಟೆ, ನಾನು ಓಡಾಡೋ ಗಾಡಿ, ನಾನು ಇಟ್ಕೊಂಡಿರೋ ಅಂಗಡಿ, ಬ್ಯಾಂಕ್ನಾಗಿರೋ ಅಕೌಂಟು, ಆ ಅಕೌಂಟ್ನಾಗಿರೋ ಪಾಸ್ಬುಕ್ಕು, ಎಲ್ಲದ್ರಾಗೂ ನನ್ನ ಮಕ ನೋಡಿದ್ರೆ ಅಯ್ಯೋ ಬಡ್ಡಿ 5ನೇ ಶಿವ, ಈ ಜನ್ಮದಾಗ ನೀನು ಶ್ರೀಮಂತ ಹಾಕಿಲ್ಲಕ್ಕಲ್ಲ, ಯಾವಾಗಲೂ ಬಡವನಾಗೇ ಇರ್ತೀಯ, ಹೆಂಗೋ ಅಲ್ಪನೋ ಸ್ವಲ್ಪನೋ ಉಳಿಸಿರೋ ದುಡ್ಡಲ್ಲಿ ತಂಗಿರ ಮದುವೆ ಮಾಡುವಂತ ಕೂಗಿ ಕೂಗಿ ಹೇಳ್ತೈತೆ. ಅದಕ್ಕೆ ನಾನು ಹಿಂಗೆ ಇರೋದು. ಅಲ್ಲ ಬಾರೋ, ನಮ್ಮ ತವ ಕೋಟಿ ಬಂದ್ರೂ ನೆಲದ ಮೇಲೆ ಕೂತ್ಕೊಂಡೆ ಮುದ್ದೆ ಉಣ್ತೀವಿ. ಕಾಸಿಲ್ಲ ಅಂದ್ರೂ ತಣ್ಣೀರು ಬಟ್ಟೆ ಹಾಕೊಂಡು ನೆಲದ ಮೇಲೆ ಮಲ್ಕೋತೀವಿ. ಆಟೇ ಬಾರೋ. ಹಲೋ ಬಾಯ್ಸ್, ಅಲಾರಾಮ್ ಹೊಡ್ದು ಅಷ್ಟೊತ್ತಾಯ್ತು, ನೀವಿನ್ನು ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ಗೋ ಸ್ಲೀಪ್, ಹೋಗಿ ಹೋಗಿ. ಅಲ್ಲಗುಂಡು, ಎಲ್ಲರೂ ಎದ್ದೇಳೋದಕ್ಕೆ ಅಲಾರ್ಮ್ ಇಟ್ಕೋತಾರೆ, ನೀನೇನು ಮಲ್ಕೊಳ್ಳೋದಕ್ಕೆ ಅಲಾರಾಮ್ ಅಂತಿದ್ಯಾ? ಅಯ್ಯೋ ಅದ್ಗೆ ಮದ್ವೆ ಆದ್ಮೇಲೆ ಹೇಳೋದಕ್ಕೆ ಅಲಾರಾಮ್ ಬೇಡ, ಮಲ್ಕೊಳಕ್ ಬೇಕು. ನಾವೆಲ್ಲ ರೆಡಿ ಮಾಡಿದೀವಿ, ಹೋಗಿ ಹೋಗಿ. ಅಣ್ಣ ನೀನೇ ನಿಂಗೆ ಸುಮ್ಮನೆ ನಿಂತಿದ್ಯಾ, ಹೋಗೋಣ. ನಾವಿಬ್ಬರು ಮಾತಾಡ್ತಿದ್ವವಾ? ಅಣ್ಣ ನಂಗೆ ಸುಮ್ಮನೆ ತಲೆ ಕೆಡಿಸ್ಬೇಡ, ನಿಂಗೂ ಗೊತ್ತು ನಾನು ಇಂಥ ವಿಷಯದಲ್ಲೆಲ್ಲ ತುಂಬಾ ಸ್ಟಿಕ್ಕು. ಸ್ಟ್ರಿಕ್ಟ್. ಹಾ ಅದೇ ಏನೋ ಹೊಸದಾಗಿ ಮದ್ವೆ ಆಗಿರೋ ಗಂಡು ಹೆಣ್ಣು ನೆಮ್ಮದಿಯಾಗಿರ್ಲಿ ಅಂದ್ರೆ ನೀವಿಲ್ಲಿ ನಿಂತ್ಕೊಂಡು ಹರಿಕತೆ ಮಾಡಿ ಅವ್ನ್ ಮೂಟೆ ತಂದು ಹೊತ್ತಾಕ್ಲಿ. ಹೋಗಿ 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 ಮಲ್ಕೊಳ್ಳಿ. ಕುಂಡವ, ನೀ ಮೊದ್ಲಿದ್ದ ರೀತಿನೇ ಬೇರೆ, ಈಗಿರದೇ ಬೇರೆ. ಹೌದೌದು, ಇದು ಗುಂಡಮ್ಮನ ಚಾಪ್ಟರ್ 2. ಏನ್ ಟೀಚರ್, ಎಲ್ಲೋ ಕಳ್ದೋಗಿರೋಂಗಿದೆ? ಎಲ್ಲಿ ಹೋಗಿದ್ಯಕ್ಕ ಗಾಡಿ? ಟೀಚರ್ ಟೀಚರ್ ರತ್ನಕ್ಕ. ಏನ್ ರಾಣಿ? ರಾಣಿ ಅಲ್ಲ, ನೀನ್ ಹೇಳ್ಬೇಕು. ಎಲ್ ಕಳ್ದೋಗಿದ್ಯಕ್ಕ? ಆಗ್ಲಿಂದ ನಾವೆಲ್ಲ ಕರಿತಾನೆ ಇದ್ದೀವಿ, ಏನು ಮಾತಾಡ್ತಾನೆ ಇಲ್ಲ. ಏನಿಲ್ಲ, ಅಣ್ಣ ಅತ್ತಿಗೆ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಒಳ್ಳೆ ಹೀರೋಯಿನ್ ತರ ಕಾಣಿಸ್ತಿರ್ಲಿಲ್ವಾ ಅಣ್ಣ ಅತ್ತಿಗೆ? ನಿಜ ಅಕ್ಕ, ಅಣ್ಣ ಅದ್ಕೆನ ನೋಡ್ತಿದ್ರೆ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರ್ಯಲ್ಲಿ ಯಶ್ ಮತ್ತೆ ರಾಧಿಕಾ ಅವ್ರ ತರನೇ ಕಾಣ್ತಿದ್ರು ಅಲ್ವಾ? ಹೌದು. ಬರೀ ಅಷ್ಟೇ ಅಲ್ಲ ಕಣ್ರೆ, ನೋಡಿದ್ರ ಮಾವನ್ ಮನೇಲಿ ಅಣ್ಣ ಹೆಂಗಿತ್ತ ಅಂತ? ಹೌದೌದು, ಅಣ್ಣ ಮಾವನ್ ಮುಖಕ್ಕಿಂತ ಅವ್ರ ಕಾಲ್ ನೋಡ್ಕೊಂಡು ಮಾತಾಡ್ತಿದ್ದಿದ್ದೇ ಜಾಸ್ತಿ. ಇವತ್ತು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ದ ಕಂಡ್ರೆ ಅದು ಪಕ್ಕದಲ್ಲೇ ಕೂತ್ಕೊಂಡು. ಅಕ್ಕ ಅಕ್ಕ, ನೀವೆಲ್ಲರೂ ನೋಡಿದ್ರಾ? ಅತ್ತಿಗೆ ಹೇಳೋವರ್ಗೂ ಅಣ್ಣ ಮಾವನ್ ಕಾಲಕ್ಕೆ ಬೀಳಕ್ಕೆ ಹೋಗಿಲ್ಲ ಅಲ್ವೋ? ಅತ್ತಿಗೆ ಅಣ್ಣನ ಒಂದ್ ದಾರಿಗೆ ತರ್ತಾವಳೆ. ನಮ್ ರತ್ನಕ್ಕ ಮಕ್ಳಿಗೆ ಟೀಚರ್ ಆದ್ರೆ ನಮ್ಮ ಅಣ್ಣಂಗೆ ಅತ್ತಿಗೆನೇ ಟೀಚರು. ಹೋಮ್ವರ್ಕ್ನ ಕ್ಲಾಸ್ ವರ್ಕ್ನ ಎಲ್ಲ ಬರ್ಸಿ ಜೊತೆಲೆ ಕುತ್ಕೊಂಡು ತಿಂತಿದ್ದಾರೆ. ನಾವೆಲ್ಲ ಪಾರು ಹೊತ್ಗೆನೆ ನಮ್ಗೆ ಅತ್ತಿಗೆಯಾಗಿ ಬರ್ಬೇಕು ಅಂತ ಬೇಡ್ಕೊಂಡಿದ್ದನ್ನ ಆ ದೇವ್ರು ಕೇಳಿಸ್ಕೊಂಡ್ಬಿಟ್ಟ ಅನ್ಸತ್ತೆ ಕಣ್ರೆ. ಅದಕ್ಕೆ ಪಾರುನೇ ಈ ಮನೆಗೆ ಸೊಸೆಯಾಗಿ ಕೊಟ್ಟ. ಪಾಪ ಅಣ್ಣ, ಅತ್ತಿಗೆ ಸಿಗದೆ ಇದ್ರೆ ಏನಾಗ್ತಿದ್ನೋ ಏನೋ. ಅತ್ತಿಗೆನೂ ಸೋಮೇಗೌಡನ ಮದ್ವೆ ಆಗಿದ್ರೆ ಅದೇನಾಗ್ತಿದ್ಲೋ ಏನೋ. ಅದಕ್ಕೆ ಜೋಡಿ ಅನ್ನೋದನ್ನ ಆ ದೇವ್ರು ಕಾರಣ ಇಲ್ಲದೆ ಮಾಡಿರಲ್ಲ. ಸರಿ ಸರಿ ಮಲ್ಕೊಳ್ಳಿ. ಅಪ್ಪ ನಂಜುಂಡೇಶ್ವರ, ನಾವೇನೋ ಖುಷಿ ಪಡ್ತಿದ್ದೀವಿ, ಆದ್ರೆ ಅದಕ್ಕೆ ಮನ್ಸಲ್ಲಿರೋ ಅಸಲಿಯತ್ತು ಬ್ಯಾರೇನೆ ಐತೆ. ಅವ್ರ ಮನಸ್ಸಿನಲ್ಲಿ ನಿಜವಾಗ್ಲೂ ಪಿರುತಿ ಹುಡ್ತೈತಾ ಅಥವಾ ನಾಟಕ ಮಾಡ್ತವ್ರ ಒಂದೂ ಗೊತ್ತಾಯ್ತಿಲ್ಲ. ಅಕ್ಕ, ನೀನು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಆ ದೇವರು ನಿನಗೆ ಒಳ್ಳೆ ವರನೇ ಕೊಟ್ಟ.
ನಿಜ ಸುಶೀಲ, ಶಿವು ವರ ಅಲ್ಲದೆ ಇನ್ನೇನು ಹೇಳು. ಪಾಪ ಅವನು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಅವನ ಕುಟುಂಬದ ಮೇಲೆ ದೊಡ್ಡ ಕಳಂಕನೇ ಬಂದ್ಬಿಡ್ತು. ತಾಯಿ ಪ್ರೀತಿ ಇಲ್ಲದೆ ಬೆಳೆದ. ಅಪ್ಪ ಬರೀ ಹೆಸರಿಗೆ ಮಾತ್ರ ತಂದೆ ಅಷ್ಟೆ. ಮನೆ ಜವಾಬ್ದಾರಿ, ಸಂಸಾರ ಯಾವುದನ್ನು ತೂಗಿಸ್ಲಿಲ್ಲ. ಆದರೆ ನನ್ನ ಸೋದರಳಿಯ ಉಸಿರನ್ನ ಬಿಗಿ ಹಿಡಿದು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾನೆ. ಇನ್ನು ನಾನು ತಾಯಿ ಪ್ರೀತಿ ಕೊಡೋಣ ಅಂದರೆ ಈ ಮನೆ ಅದಕ್ಕೆ ಅವಕಾಶವೇ ಮಾಡಿಕೊಡ್ಲಿಲ್ಲ. ಆ ದೇವ್ರಿಗೆ ನನ್ನ ಕೊರಗು ಎಲ್ಲೋ ಕೇಳಿಸ್ತು ಅನ್ಸುತ್ತೆ. ಅದಕ್ಕೆ ಶಿವನ ಅಳಿಯನ ರೂಪದಲ್ಲಿ ನನ್ನ ಮಗನ ಕಳಿಸಿದಾನೆ. ಅಕ್ಕ, ಶಿವು ನೀನು ಅಳಿಯನಾಗಿ ಮಗನ ಸ್ಥಾನ ತುಂಬಿದಾನೆ. ಆದರೆ ಅಮ್ಮನ ಸ್ಥಾನದಲ್ಲಿದ್ದು ಅವನಿಗೆ ಪ್ರೀತಿ ಕೊಡೋಕ್ಕಾಗಿಲ್ಲ ಅಂತ ನಿನ್ಗೆ ನೋವಿದೆ ಅಂತ ಗೊತ್ತು. ಅದಕ್ಕೆ ಪಾರು ಮೂಲಕ ಜೀವನ ಪರ್ಯಂತ ಅವನಿಗೆ ತಾಯಿ ಪ್ರೀತಿ ಸಿಗಲಿ ಅಂತ ದೇವರು ಆ ಮನೆಗೆ ಅವಳನ್ನ ಕಳಿಸ್ಕೊಟ್ಟಿದ್ದಾನೆ. ನೀನು ಇನ್ನೇನಕ್ಕ ಬೇಕು ಅಲ್ವಾ? ಶಿವು ನನ್ನ ಮಗ ಆದ, ನನ್ನ ಮಗಳು ಅವನಿಗೆ ತಾಯಿ ಆದ್ಲು. ನಿಜವಾಗ್ಲೂ ಸುಶೀಲ, ನಾನು ಪುಣ್ಯ ಮಾಡಿದ್ದೀನಿ. ನನ್ನ ಹೆಸರು ತಕ್ಕಂತೆ ನನ್ನ ಸೌಭಾಗ್ಯವಂತೆ ಈಗ. ನಿಜ ಅಕ್ಕ, ಅವರಿಬ್ಬರು ಜೋಡಿ ನೋಡ್ತಿದ್ರೆ ನನ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಮುಂಚೆ ತಲೆ ತೆಗೆಸ್ಕೊಂಡೇ ಬರ್ತಿದ್ದ, ತಲೆ ತೆಗೆಸ್ಕೊಂಡೇ ಹೋಗ್ತಿದ್ದ. ಆದರೆ ಇವಾಗ ನೋಡ್ದ ಅವನ ಗತ್ತು, ಗಾಂಭೀರ್ಯ ಎಲ್ಲ ಹೇಗಿದೆ ಗೊತ್ತಾ. ಸುಶೀಲಾ, ಅವನ ಜೊತೆ ಇರೋದು ಯಾರು ಹೇಳು? ನನ್ನ ಮಗಳು ಪಾರ್ವತಿ. ನೋಡ್ತಾ ಇರು ಅವನ್ನ ಹೆಂಗೆ ತಿದ್ದಿ ತೀಡಿ ಹೆಂಗೆ ತಯಾರು ಮಾಡ್ತಾಳೆ ಅಂತ. ಹೌದಕ್ಕ, ಬಾಯಿ ಮೇಲೆ ಬೆರಳಿಟ್ಕೊಬೇಕು, ಆ ಥರ ತಯಾರು ಮಾಡಿದ್ದಾಳೆ. ಅದು ಅಲ್ಲದೆ ಪಾರ್ವತಿ ಚಿಕ್ಕವಳಿದ್ದಾಗಿಂದನೂ ನನ್ನ ಜೊತೆ ಬೆಳೀಲೇ ಇಲ್ಲ. ಇನ್ನು ಮದುವೆ ಆದಮೇಲೆ ಎಲ್ಲಿ ಹೋಗಿ ಬದುಕ್ತಾಳೋ, ಹೇಗಿರ್ತಾಳೋ ಅನ್ನೋ ಚಿಂತೆ ಕಾಡ್ತಿತ್ತು. ಆದರೆ ಈಗ ಅವಳು ಮದುವೆ ಆಗಿರೋದು ನನ್ನ ಸೋದರಳಿಯನ್ನ. ಯಾವಾಗಲೂ ನನ್ನ ಕಣ್ಣೆದುರಿಗೆ ಇರ್ತಾಳೆ. ಬರೀ ಅವಳು ಮಾತ್ರ ಅಲ್ಲ ಅಕ್ಕ, ನಾವು ಇನ್ಮೇಲೆ ಕಣ್ಬಿಟ್ಟಾಗ್ಲೆಲ್ಲ ಅಳಿಯನ ಜೊತೆಲಿ ನಮ್ಮ ಮಗಳೇ ಕಾಣಿಸ್ತಾಳೆ. ಏನು ಮಗಳ ಬಗ್ಗೆ ಮಾತಾಡ್ತಿದ್ರಾ? ಇಲ್ಲ ರೀ, ಹಾಗೇನಿಲ್ಲ, ಸುಮ್ಮನೆ ಮಾತಾಡ್ತಾ ಇದ್ವಿ ಅಷ್ಟೆ. ಪರವಾಗಿಲ್ಲ ಹೇಳಿ. ಅವಳು ನಿಮಗೆ ಮಾತ್ರ ಮಗಳಲ್ಲ, ನನಗೂ ಮಗಳೇ. ಶಿವು ನನಗೂ ಅಳಿಯಾನೆ. ಹೌದು ರೀ, ಅವರಿಬ್ಬರು ಜೋಡಿ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಶಿವುಗೆ ಇವಾಗ ನಮ್ಮ ಮನೆ ತಕ್ಕನಾಗೆ ಗತ್ತು, ಗಾಂಭೀರ್ಯ ಎಲ್ಲ ಬಂದಿದೆ ಅಂತ ಮಾತಾಡ್ಕೊಳ್ತಿದ್ವಿ. ಜೋಡಿ ನೋಡಿ ನನಗೂ ಖುಷಿ ಆಯಿತು. ಇವ್ರ ಥರ ಜೋಡಿ ಇನ್ಯಾರು ಇರ್ಬೋದು ಅಂತ ಹುಡುಕಿದ್ರೆ ಬೆರಳೆಣಿಕೆ ಎಷ್ಟು ಸಿಗಬಹುದು ಅಷ್ಟೇ. ಯಮ ಮತ್ತು ಕೋಣದ ಜೋಡಿ ಇದ್ದ ಹಾಗೆ. ಹತ್ತಿ ಮತ್ತು ಬೆಂಕಿ ಜೋಡಿ ಇದ್ದ ಹಾಗೆ. ಕತ್ತೋ ಮತ್ತು ಕತ್ತಿ ಜೋಡಿ ಇದ್ದ ಹಾಗೆ ಅಲ್ವಾ? ಸುಶೀಲಾ, ಈಗೇನು ಹೇಳ್ಬಿಟ್ಟು ಹೋದ್ರು ಅವರು? ಅವ್ರು ಹೊಗಳಿದ್ದ ತೆಗಳಿದ್ದ ನಂಗೆ ಅರ್ಥನೇ ಆಗ್ತಿಲ್ಲ. ಕೆಟ್ಟ ರೀತಿಯಲ್ಲಿ ಹೇಳಿದ್ರ, ಒಳ್ಳೆ ರೀತಿಯಲ್ಲಿ ಹೇಳಿದ್ರ? ಅಕ್ಕ, ನಾವು ಖುಷಿಯಾಗಿರೋದು ಅವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ನೀನೇನು ತಲೆ ಕೆಡಿಸ್ಕೊಂಬೇಡ, ಆರಾಮಾಗಿರು. ಮಾಕಳವ, ಇಲ್ಲಿವರೆಗೂ ಯಾರಿಗೂ ಅನುಮಾನ ಬರ್ದಂಗೆ ನಡ್ಕೊಂಡಿವ್ನಿ. ಇನ್ನು ಮುಂದಕ್ಕೂ ಬರಬಾರ್ದು. ಬಂದರೆ ಪಾಪ ನನ್ನ ತಂಗಿರು ನೊಂದ್ಕೊಳ್ಳೋದನ್ನ ನನಗೆ ನೋಡೋಕೆ ಆಗಿಲ್ಲ. ಕಾಪಾಡವ, ಕಾಪಾಡ್ತಾಯಿ. ಅಣ್ಣ, ರಾಣಿ, ಅಣ್ಣ,
ನಿನ್ ತಾವಸಿ ಮಾತಾಡ್ಬೇಕಿತ್ತು. ಈಗ ಗೊತ್ತಾಗೈತವ, ಈಗ ಯಾಕೆ? ನಾಳೆ ಮಾತಾಡಮ್ಮ, ನೀವು ಮಲಿಕ. ಇಲ್ಲ ಅಣ್ಣ, ಒಂದು ಹುಳ ತಲೆಯಲ್ಲಿ ಕೂತ್ಕೊಂಡು ಆವತ್ತಿಂದ ಕೊರಿತೈತೆ. ಅದಿರೋ ಗಂಟ ನಂಗೆ ನೆಮ್ಮದಿನೂ ಇರೋಕ್ಕಿಲ್ಲ, ನಿದ್ದೆನೂ ಬರೋಕ್ಕಿಲ್ಲ. ನಿಂತಲೆ ಕೊರಿಯಂತ ವಿಷಯ ಏನಾಯ್ತವ? ಅಣ್ಣ, ಅತ್ತಿಗೆ ಬಗ್ಗೆ ನಂಗೆಲ್ಲ ವಿಷಯನೂ ಗೊತ್ತೈತೆ. ಅಂದ್ರೆ ಏನ್ ಗೊತ್ತಾಯ್ತವ ನಿಂಗೆ? ಅತ್ತಿಗೆ ಬೇರೆ ಹುಡುಗನ ಪ್ರೀತಿ ಮಾಡ್ತಿರೋ ವಿಷಯ, ಮತ್ತೆ ನೀನು ಅವರಿಬ್ರು ಮದ್ವೆಗೆ ಸಹಾಯ ಮಾಡ್ತಿರೋ ವಿಷಯ, ಎಲ್ಲಾನು ನನಗೆ ಗೊತ್ತೈತೆ. ನಮ್ಮ ಮಾವ ನಮ್ಮಿಬ್ರಿಗೂ ಮದುವೆ ಮಾಡಿಸ್ತಾನೆ. ಮದುವೆ ಅಂತಿದ್ರೆ ಅತ್ತಿದ್ದು ಜೊತೆಗೆ, ಇಲ್ಲಾಂದ್ರೆ ನನ್ನ ಮದುವೆನೇ ಆಗಲ್ಲ ಮಾವ.